ಹಾಯ್, ನೀವೊಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತೀರಾ. ನವ್ ಯು ವಾಂಟ್ ಟು ಗ್ರೋ, ಅದು ಕೂಡ ಬೇಗ. ಅಂದರೆ ಲಾಜಿಕ್ ಏನು ಅಂದರೆ ಚಾನಲ್ ಹೊಸದು, ಸಬ್ಸ್ಕ್ರೈಬರ್ಸ್ ಕೂಡ 0, ರೈಟ್? ಅಂದರೆ ಇವಾಗ ನೀವು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಬಿಡಿ, ಅದು ಕೂಡ ವರ್ಲ್ಡಲ್ಲೇ ಬೆಸ್ಟ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಆದರೂ ಕೂಡ ವ್ಯೂಸ್ ಬರೋದು ತುಂಬಾ ಕಷ್ಟ. ಆದರೆ ನಿಮಗೆ ವ್ಯೂಸ್ ಬೇಕೇ ಬೇಕಲ್ವಾ? ಅಂದರೆ ಓಕೆ, ಇದೆಲ್ಲ ಬಿಡಿ. ಇವಾಗ ಸ್ಟಾರ್ಟಿಂಗಲ್ಲಿ ಏನೂ ಇಲ್ಲ ಅಂದರೂ ಒಂದು 10ರಿಂದ 100 ಸಬ್ಸ್ಕ್ರೈಬರ್ಸ್ ಆದರೂ ನೀವು ಎಲ್ಲಿಂದ ಅದು ತರಲೇಬೇಕಲ್ವಾ? ಆವಾಗಲೇ ತಾನೇ ಯೂಟ್ಯೂಬ್ ನಿಮ್ಮ ವೀಡಿಯೋಸ್ನ ಪ್ರಮೋಟ್ ಮಾಡೋದು. ಇಂಥ ಟೈಮಲ್ಲಿ ನಿಮಗೆಲ್ಲ ಒಂದೇ ಆಪ್ಷನ್ ಕಾಣೋದು, ದಟ್ ಈಸ್ ವಾಟ್? ಶೇರಿಂಗ್ ಯುವರ್ ವೀಡಿಯೋಸ್. ಹಾಂ, ಐ ಥಿಂಕ್ ಐ ಆಮ್ ರೈಟ್ ಅಲ್ವಾ? ಬಟ್ ನನ್ನ ನಂಬಿ ನೀವೆಲ್ಲ ಕೊನೆಗೆ ಮಾಡೋದೇ ಅದನ್ನು. ನೀವು ಯೋಚನೆ ಮಾಡ್ತೀರಾ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಹೇಗೆ ತರೋದು ಅಂತ. ಹಾಂ, ಮತ್ತೆ ನಿಮ್ಮ ತಲೆಯಲ್ಲಿ ಬರೋದೇ ಶೇರ್. ಮತ್ತು ಇಂಥ ಟೈಮಲ್ಲಿ ನೀವು ಹೇಗೆ ಶೇರ್ ಮಾಡ್ತೀರಾ? ಸ್ಕೂಲ್ ಫ್ರೆಂಡ್ಸ್ಗೆ, ಕಾಲೇಜ್ ಫ್ರೆಂಡ್ಸ್ಗೆ, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಆ್ಯಂಡ್ ವಾಟ್ ನಾಟ್, ರೈಟ್? ಮತ್ತು ನಿಮಗೆ ಅದರಿಂದ ವ್ಯೂಸ್ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಹಾಂ, ಎಸ್, ರೈಟ್. ನಾವು ಆಮೇಲೆ ನೀವು ಅನ್ಕೋತೀರಾ, ಹಾಂ ನನಗೆ ವ್ಯೂಸ್ ಬರ್ತಾಯಿದೆ ಅಂತ. ಬಟ್ ನೀವು ಬರೆದಿಟ್ಕೊಳ್ಳಿ, ನಿಮ್ಮ ಚಾನಲ್ ಬೆಳೆಯೋದಿಲ್ಲ. ಅದು ಕೊನೆಗೆ ಆಗೋದೇ ಡೆಡ್. ಅಂದರೆ ಚಾನಲ್ ಕತೆ ಮುಗೀತು ಅಂತ ಅಂದ್ಕೊಳ್ಳಿ. ದೆನ್ ಫೈನಲಿ ಯುವರ್ ಚಾನಲ್ ಈಸ್ ಸ್ಟಾಪ್ಡ್. ಐ ಮೀನ್ ರಿಯಲಿ ಇಟ್ಸ್ ಡೆಡ್ ಪರ್ಮನೆಂಟ್ಲಿ. ಬಟ್ ಹೀಗೆ ಮಾಡೋದ್ರಿಂದ ನಿಮ್ಮ ಚಾನಲ್ ಗ್ರೋ ಆಗಬೇಕಿತ್ತಲ್ವಾ? ಬಟ್ ಯಾಕೆ ಡೆಡ್ ಆಗ್ತಿದೆ? ಇಲ್ಲೇ ಅಲ್ವಾ ಮೇನ್ ಪಾಯಿಂಟ್ ಇರೋದು. ಎಸ್, ರೈಟ್. ಬನ್ನಿ, ಇವತ್ತಿನ ಟಾಪಿಕ್ ಕೂಡ ಅದೇ, ವೈ ಯು ಶುಡ್ ನಾಟ್ ನೆವರ್ ಶೇರ್ ಯುವರ್ ಯೂಟ್ಯೂಬ್ ವೀಡಿಯೋಸ್. ಹಾಂ, ರೈಟ್. ಬಟ್ ನಿಮಗೆ ಯೂಟ್ಯೂಬಲ್ಲಿ ಗ್ರೋತ್ ಅಂತರೂ ಬೇಕೇ ಬೇಕಲ್ವಾ? ಸರಿಯಾಗಿದ್ದರೆ ನೀವು ಇಲ್ಲಿ ತನಕ ವೀಡಿಯೋ ನೋಡ್ತಾ ಬಂದಿದ್ದೀರಾ, ಬಟ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ? ಅಯ್ಯೋ, ನಿಜವಾಗ್ಲೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪ್ರಾಮಿಸ್ ನೀವು ತುಂಬ ಮ್ಯಾಟರ್ಸ್ನ ಮಿಸ್ ಮಾಡ್ಕೋತೀರಾ. ಸರಿಯಾಗಿದ್ದರೆ ಈ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಲೆಟ್ ಸ್ಟಾರ್ಟ್. ಸರಿಯಾಗಿದ್ದರೆ ನಾನು ಯಾಕೆ ನಿಮಗೆ ಈ ಥರ ಹೇಳ್ತಾ ಇದ್ದೀನಿ ವೀಡಿಯೋ ಶೇರ್ ಮಾಡಿಬಿಡಿ ಅಂತ? ಸರಿ, ಬನ್ನಿ, ಇವಾಗ ನಾನು ನಿಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಜೊತೆಗೆ ಇದನ್ನು ಅರ್ಥ ಮಾಡಿಸ್ತೀನಿ. ಹಾಂ, ಹಾಗಿದ್ರೆ ಇಲ್ಲಿ ಕೇಳಿ. ಒಂದು 2 ವರ್ಷದ ಹಿಂದೆ ನನ್ನ ಫ್ರೆಂಡ್ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದ. ಅಷ್ಟೇ ಅಲ್ಲ, ಕ್ರಿಯೇಟ್ ಮಾಡಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದ. ವೀಡಿಯೋಸ್ ಅಪ್ಲೋಡ್ ಮಾಡಿ ಬರೀ 2ರಿಂದ 3 ದಿನದೊಳಗೆ 5000+ ವ್ಯೂಸ್ ಮತ್ತು 500+ ಸಬ್ಸ್ಕ್ರೈಬರ್ಸ್ ಆಗೋಗಿತ್ತು. ಹಾಂ, ಮತ್ತು ಇವಾಗ ಇದನ್ನು ಹೇಳಬೇಡಿ 500 ಸಬ್ಸ್ಕ್ರೈಬರ್ಸ್ ಏನೂ ಅಲ್ಲ ಬಿಡಿ ಅಂತ. ನೋಡಿ, ಚಾನಲ್ ಕ್ರಿಯೇಟ್ ಮಾಡಿ 2 ದಿನದಲ್ಲಿ 500 ಏನೋ ಬರೀ 5 ಸಬ್ಸ್ಕ್ರೈಬರ್ಸ್ ಆಗೋದು ಕೂಡ ಹೆಚ್ಚೆ. ದೆನ್ 5000 ವ್ಯೂಸ್ ಆನ್ ಒಂದು ಸಿಂಗಲ್ ವೀಡಿಯೋ. ಎಕ್ಸಲೆಂಟ್. ಸರಿ, ಹೇಗಿದ್ರೆ ಇಷ್ಟೆಲ್ಲ ವ್ಯೂಸ್ ಬಂದಿದ್ದಾದರೂ ಹೇಗೆ? ಬೈ ಶೇರಿಂಗ್ ದೇರ್ ವೀಡಿಯೋಸ್, ರೈಟ್? ಬಟ್ ನಾನು ನಿಮಗೆ ಹೇಳಿದ್ದೆ ನೆವರ್ ಶೇರ್ ಯುವರ್ ವೀಡಿಯೋಸ್ ಅಂತ. ಮತ್ತು ಅಲ್ಲಾಗಿದ್ದಾದರೂ ಏನೋ, ಎಸ್, ಅವರೆಲ್ಲ ಒಂದು ಇಲ್ಯೂಷನಲ್ಲಿದ್ದರು. ಈ ವಿಡಿಯೋದಲ್ಲಂತರೂ 5000 ವ್ಯೂಸ್ ಬಂದಿದೆ, ಮತ್ತು ನಮ್ಮ ಹತ್ರ 500 ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಹಾಗಿದ್ಮೇಲೆ ಇನ್ಮೇಲೆ ವ್ಯೂಸ್ ಬಂದೇ ಬರುತ್ತೆ, ಮತ್ತು ನಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ. ಬಟ್ ಅಗೈನ್ ನೆವರ್ ಶೇರ್ ಯುವರ್ ವೀಡಿಯೋಸ್. ಮತ್ತು ಇವಾಗ ನಾನು ನಿಮಗೆ ಆ ಚಾನಲ್ ಹೆಸರಂತೂ ಹೇಳೋಕ್ಕಾಗಲ್ಲ. ಬಟ್ ಎಸ್, ಯು ಆರ್ ರೈಟ್, ಆ ಚಾನಲ್ ಇವಾಗಲೂ ಕೂಡ 500 ಸಬ್ಸ್ಕ್ರೈಬರ್ಸಲ್ಲೇ ಇದೆ. ಆ್ಯಂಡ್ ವಾಟ್? ಹಾಂ, ದಟ್ ವಾಸ್ ರಿಯಲಿ ಡೆಡ್ ಚಾನಲ್ ನಾವು. ಬಟ್ ಹೀಗೆ ಯಾಕಾಯಿತು? ಅಯ್ಯೋ, ಶೇರ್ ಮಾಡೋದ್ರಿಂದ ಚೆನ್ನಾಗಿ ಗ್ರೋ ಆಗಬೇಕಲ್ವಾ? ಹಾಗಿದ್ಮೇಲೆ ಅದು ಡೆಡ್ ಯಾಕಾಯಿತು? ಇದನ್ನು ನಾನು ನಿಮಗೆ ಸ್ವಲ್ಪ ಹೊತ್ತಲ್ಲೇ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ. ಹಾಂ, ಇವಾಗ ಇಲ್ಲಿ ಕೇಳಿ. ಫೇಕ್ ಹೋಪ್ ಇದೇ ರೀಸನ್ ನಂಬರ್ 1 ಯಾಕೆ ನೀವು ವಿಡಿಯೋ ಶೇರ್ ಮಾಡಬಾರ್ದು ಅನ್ನೋದಕ್ಕೆ. 1-2 ಇಂಪಾರ್ಟೆಂಟ್ ಲೈನ್ಸ್ ಹೇಳ್ತೀನಿ ಕೇಳಿ. ನೀವೇನೋ ಒಂದು ವರ್ಕ್ ಮಾಡ್ತೀರಾ ಅಂದ್ಕೊಳ್ಳಿ, ನಿಮಗೆ ಅದರಲ್ಲಿ ಸ್ವಲ್ಪ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಅಂದರೂ ನೀವು ಅದರಿಂದ ಮೋಟಿವೇಟ್ ಆಗ್ತೀರಾ, ಮತ್ತು ಅದರಿಂದ ಇನ್ನೂ ಜಾಸ್ತಿ ವರ್ಕ್ ಮಾಡ್ತೀರಾ, ಮತ್ತು ಅದರಿಂದನೂ ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದೇ ಥರ ಕೆಲಸ ಮಾಡ್ತಾಯಿದ್ರೆ ನೀವು ನಿಜವಾಗ್ಲೂ ಡಿಮೋಟಿವೇಟ್ ಅಂತೂ ಆಗೋದಿಲ್ಲ. ಯಾಕಂದರೆ ನಿಮಗೆ ಸ್ವಲ್ಪ ಸ್ವಲ್ಪ ರಿಸಲ್ಟ್ ಸಿಗ್ತಾ ಇರುತ್ತೆ ಅಲ್ವಾ? ಬಟ್ ಹಾಗಿದ್ಮೇಲೆ ವಿಡಿಯೋ ಶೇರ್ ಮಾಡೋದ್ರಿಂದ ಏನಾಗುತ್ತೆ? ಬಿಕಾಸ್ ನೀವು ಸ್ಟಾರ್ಟಿಂಗಲ್ಲಿ ವರ್ಕ್ ಅಷ್ಟೇನು ಮಾಡಲ್ಲ, ಬಟ್ ರಿಸಲ್ಟ್ಸ್ ತುಂಬ ಕಾಣ್ತಾ ಇರುತ್ತೆ. ಅಂದರೆ ಇಲ್ಲಿ ತನಕ ನೀವು ಮಾಡಿರೋದು ಒಂದೇ ವಿಡಿಯೋ, ಬಟ್ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ನಿಮಗೆ ಜಾಸ್ತಿ ಸಿಕ್ಕಿರ್ತಾರೆ. ಬಟ್ ನಾನು ನಿಮಗೆ ಹೇಳಿದ್ನಲ್ಲ, ವಿಡಿಯೋ ಶೇರ್ ಮಾಡೋದ್ರಿಂದ ವ್ಯೂಸ್ ಬರೋದು ಒಂದೇ ಸಲ, ಬಟ್ ದೇ ಡೋಂಟ್ ರಿಯಲಿ ಗ್ರೋ ದಟ್ ಮಚ್. ಹಾಗಿದ್ರೆ ಇವಾಗ ನೀವೇ ಯೋಚನೆ ಮಾಡಿ. ಇವತ್ತು ನಿಮಗೆ 2 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರು, ನಾಳೆ 4, ಮತ್ತು ಅದೇ ಥರ ಮತ್ತೊಂದು ದಿನ 10. ಅದೇ ಥರ ಇನ್ನೊಂದು ಕಡೆ ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ಯಾವ ಥರ ಆಗುತ್ತೆ ಇಲ್ಲಿ ನೋಡಿ. ಫಸ್ಟ್ ಡೇ 100 ಸಬ್ಸ್ಕ್ರೈಬರ್ಸ್, ಆ್ಯಂಡ್ ಅದೇ ಥರ ಇನ್ನೊಂದು ದಿವಸ 200 ಅಂತ ಅಂದ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸೇ ಗ್ರೋ ಆಗೋದಿಲ್ಲ, ಬರೀ ನೆಕ್ಸ್ಟ್ 0 ಸಬ್ಸ್ಕ್ರೈಬರ್ಸ್ ಗ್ರೋತ್. ಇವಾಗ ಹೇಳಿ, ಯಾವ ಕೇಸ್ ನಿಮಗೆ ಜಾಸ್ತಿ ಇಷ್ಟ ಆಯಿತು? ಫಸ್ಟ್ ಕೇಸ್, ರೈಟ್? ಬಿಕಾಸ್ ವಾಟ್ ವಿ ಆರ್ ಆಲ್ ಲವಿಂಗ್ ಗ್ರೋತ್, ದಟ್ ಈಸ್ ವಾಟ್ ಮೋಟಿವೇಶನ್. ಬಟ್ ಫೈನಲಿ ಏನಾದರೂ ಬೇಕಲ್ವಾ? ಬಟ್ ಶೇರ್ ಮಾಡೋದ್ರಿಂದ
ನಮಗೆ ಒಂದು ಫೇಕ್ ಹೋಪ್ಸ್ ಸಿಗುತ್ತೆ, ಬಟ್ ಅದು ಅಲ್ಟಿಮೇಟ್ಲಿ ಖಾಲಿ ಆಗಿಬಿಡುತ್ತೆ. ಹೆನ್ಸ್ ಇದೇ ನೋಡಿ ರೀಸನ್ ನಂಬರ್ 1 ವೈ ಯು ಶುಡ್ ನೆವರ್ ಶೇರ್ ಯುವರ್ ವಿಡಿಯೋಸ್. ಸರಿ, ಹಾಗಿದ್ರೆ ಇವಾಗ ಮಾತಾಡೋಣ. ಲೆಟ್ಸ್ ಟಾಕ್ ಅಬೌಟ್ ರೀಸನ್ ನಂಬರ್ 2 ಆಲ್ಗೋರಿದಮ್. ಈ ಆಲ್ಗೋರಿದಮ್ ಟಾಪಿಕ್ ಮೇಲೆ ನಾನು ಸದ್ಯದಲ್ಲೇ ಬೇಗ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಸದ್ಯಕ್ಕೆ ನೀವು ಸ್ವಲ್ಪ ಸಣ್ಣದಾಗಿ ತಿಳ್ಕೊಳ್ಳಿ. ಒಂದು ವಿಡಿಯೋ ವೈರಲ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕು. ಬಟ್ ನೀವು ಇಷ್ಟು ತಿಳ್ಕೊಳ್ಳಿ, ಮೇನಾಗಿ CTR ಪ್ಲಸ್ ವಾಚ್ ಟೈಮ್. CTR ಅಂದರೆ ನಿಮ್ಮ ಥಂಬ್ನೈಲ್ ಮೇಲೆ ಎಷ್ಟು ಜನ ಕ್ಲಿಕ್ ಮಾಡ್ತಾರೆ ಅನ್ನೋದು, ಮತ್ತು ವಾಚ್ ಟೈಮ್ ಅಂದರೆ ಜನ ನಿಮ್ಮ ವಿಡಿಯೋನ ಎಷ್ಟು % ನೋಡ್ತಾ ಇದ್ದಾರೆ ಅಂತ. ಇವೆರಡು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಬೆಟರ್ ಆಗುತ್ತೆ. ಬಟ್ ವಿಡಿಯೋ ಶೇರ್ ಮಾಡೋದ್ರಿಂದ ಪ್ರಾಬ್ಲಮ್ ಇಲ್ಲೇ ಬರೋದು. ಏನು ಹೇಳ್ತಾ ಇದ್ದಾರಪ್ಪ, ನಮಗೆ ಬೇಕಾದವರೇ ನಮಗೆ ಹೇಗೆ ಮೋಸ ಮಾಡ್ತಾರೆ. ಮೋಸ ಮಾಡೋದಿಲ್ಲ, ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಗೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಹಾಗಿದ್ರೆ ಇಲ್ಲಿ ನೋಡಿ, ಯೂಟ್ಯೂಬ್ನ ಕೆಲವೊಂದು ಬೇಸಿಕ್ ನಾಲೆಡ್ಜ್ ಇದ್ದಾವೆ. ಕೆಲವೊಂದು ವರ್ಷದ ಹಿಂದೆ ನನಗೂ ಇತ್ತು. ಅದೇ ನಾಲೆಡ್ಜ್ ಅವ್ರಿಗೆಲ್ಲ ಅನಿಸುತ್ತೆ ಯೂಟ್ಯೂಬಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ವ್ಯೂಸ್, ಮತ್ತು ಅವ್ರು ಅನ್ಕೋತಾರೆ ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ಜಾಸ್ತಿ ಗ್ರೋತ್ ಮತ್ತು ಅಷ್ಟೇ ಜಾಸ್ತಿ ದುಡ್ಡು ಅಂತ ಅನ್ಕೋತಾರೆ. ಬಟ್ ಅವ್ರಿಗೆ ಈ ವಾಚ್ ಟೈಮ್, ಕಂಟೆಂಟ್ ಟೈಪ್, RPM, CPM, CTR ಇವುಗಳ ಬಗ್ಗೆ ಅವ್ರಿಗೆ ಗೊತ್ತೇ ಇರಲ್ಲ. ಇದೆಲ್ಲ ಹೇಗೆ ಏನಾಗುತ್ತೆ ಅನ್ನೋದನ್ನು ಬಿಡಿ. ಬಟ್ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ನಾವೇ ಹೀರೋ ಅಂದ್ಕೊಂಡು ಎಲ್ಲ ಗ್ರೂಪಲ್ಲೂ ವೀಡಿಯೋಸ್ನ ಶೇರ್ ಮಾಡಿಬಿಡ್ತೀವಿ. ಇವಾಗ ಹೀಗೆ ಅಂದ್ಕೊಳ್ಳಿ, ನೀವೊಂದು ಮೈನ್ಕ್ರಾಫ್ಟ್ ವೀಡಿಯೋನ ಮಾಡಿದ್ದೀರಾ, ಬಟ್ ಅದನ್ನು ತಗೊಂಡು 50 ವರ್ಷದ ಅಂಕಲ್ಗೆ ಏನಾಗಬೇಕು? ಯಾಕಂದರೆ ಈ ಮೈನ್ಕ್ರಾಫ್ಟ್ ವೀಡಿಯೋಸ್ ನೋಡೋಕ್ಕೆ ಇಂಟ್ರೆಸ್ಟ್ ಇರೋರೇ ಬೇರೆ. ಹಾಗಂತ ಇಂಟ್ರೆಸ್ಟ್ ಇರೋರಿಲ್ಲ ನಿಮ್ಮ ಮೈನ್ಕ್ರಾಫ್ಟ್ ವೀಡಿಯೋನ ನೋಡಲ್ಲ. ಅಂದರೆ ಪೊಟೆನ್ಷಿಯಲ್ ಆಡಿಯನ್ಸ್ ಎಲ್ಲರೂ ನೋಡಲ್ಲ. ಹಾಗಿದ್ರೆ ಈ ಪೊಟೆನ್ಷಿಯಲ್ ಕಾನ್ಸೆಪ್ಟ್ ಅಂದರೆ ಏನು? ಈ ಕಾನ್ಸೆಪ್ಟನ್ನ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಇದನ್ನು ಇಷ್ಟು ತಿಳ್ಕೊಳ್ಳಿ ಸಾಕು. ನೀವು ಒಂದು ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡ್ತೀರಾ, ಬಟ್ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇರಲ್ಲ. ಬಟ್ ನೀವು ಅವ್ರಿಗೆ ಬೇಕಾದವರು, ಮೀನ್ಸ್ ಯು ಬೆಸ್ಟ್ ಫಾರ್ ದೆಮ್. ದೆನ್ ಅವ್ರಿಗೆ ಅನಿಸುತ್ತೆ ವ್ಯೂಸ್ ತುಂಬ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಅವರು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಅದು ಸ್ವಲ್ಪ ಅಷ್ಟೇ. ಮತ್ತು ನೀವು ಹೇಳ್ತಿರಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಅದನ್ನು ಮಾಡಿಬಿಟ್ಟಿರ್ತಾರೆ. ಬಟ್ ಈ ವಿಡಿಯೋನ ಅವರು ಪೂರ್ತಿ ಕೂಡ ನೋಡಲ್ಲ, ಮತ್ತು ನೆಕ್ಸ್ಟ್ ಅಪ್ಲೋಡ್ ಆಗೋ ವಿಡಿಯೋನೂ ಕೂಡ ನೋಡಲ್ಲ. ಯಾಕಂದರೆ ಅವ್ರಿಗೆ ಈ ಕಂಟೆಂಟ್ ಮೇಲೆ ಇಂಟ್ರೆಸ್ಟೇ ಇರಲ್ಲ. ಹಾಗೆ ನೆಕ್ಸ್ಟ್, ನನಗೆ ನಿಮ್ಮ ಗ್ರೋತ್ ಬಗ್ಗೆ ಅಂತೂ ಗೊತ್ತಿಲ್ಲ, ಬಟ್ ನಿಮಗೆ ಡೆಡ್ ಸಬ್ಸ್ಕ್ರೈಬರ್ಸ್ 100% ಸಿಕ್ಕಿರ್ತಾರೆ. ಬಟ್ ನೋಡೋಕ್ಕೆ ಅಲ್ಲಿ ಏನಿರುತ್ತೆ ಅಂದರೆ, ಬಿಡು ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಬಟ್ ಅದರಲ್ಲೇ ನೋಡಿ ನಿಮಗೆ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಇರೋದೇ ಇಲ್ಲ. ಯಾಕಂದರೆ ಅವರೆಲ್ಲ ನೀನು ಶೇರ್ ಮಾಡಿದರೆ ಮಾತ್ರ ಆ್ಯಕ್ಟಿವ್ ಆಗಿ ವಿಡಿಯೋ ನೋಡೋರು. ಇವಾಗ ನೀವೇ ಯೋಚನೆ ಮಾಡಿ, ನೀವು ಎಷ್ಟೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರ್ತೀರಾ, ಬಟ್ ಹಾಗಂತ ಹೇಳಿ ಎಲ್ಲರ ವಿಡಿಯೋನೂ ನೋಡ್ತೀರಾ? ಇಲ್ಲ. ನೋಡಿ, ಇದನ್ನೇ ಹೇಳೋದು ಡೆಡ್ ಸಬ್ಸ್ಕ್ರೈಬರ್ಸ್ ಅಂತ. ನೋಡಿ, ಇದೇ ಕೇಸ್ ಆಗೋದು ನಿಮ್ಮ ಫ್ರೆಂಡ್ಸ್ಗಳಿಗೂ. ಅವ್ರಿಗೆಲ್ಲ ಬರೀ ಒಂದು ಕ್ಯೂರಿಯಾಸಿಟಿ, ನೋಡಿ ನೋಡೋಣ ಇವನು ಏನು ಮಾಡಿದ್ದಾನೆ ಅಂತ. ಮತ್ತು ಅಲ್ಲಿ ಆಗೋದು ಅದೇ, ಅವ್ರು ಕೂಡ ವೀಡಿಯೋಸ್ನ ಸ್ವಲ್ಪ ಅಷ್ಟೇ ನೋಡೋದು, ಆಮೇಲೆ ಅದೇ ಅಲ್ವಾ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತಾರೆ. ಬಟ್ ಮೋಸ ಆಗ್ತಾ ಇರೋದು ಮಾತ್ರ ನಿಮಗೇನೆ. ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂತೂ ಮಾಡಿಸ್ಕೋತೀರಾ, ಬಟ್ ಅದರಿಂದ ನಿಮ್ಮ ವಾಚ್ ಟೈಮ್ ಕಮ್ಮಿ ಆಗಿಬಿಡುತ್ತೆ. ಮತ್ತು ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಾಣಿಸ್ತಾ ಇರ್ತಾರೆ ಹೊರತು ಅಲ್ಲಿ ಗ್ರೋತ್ ಅಂತೂ ಏನೂ ಇರೋದಿಲ್ಲ. ಬಟ್ ಯಾಕೆ ಅಂದರೆ ಯಾರು ಕೂಡ ಹೊಸ ವಿಡಿಯೋನ ನೋಡೋರಲ್ಲ, ಬಿಕಾಸ್ ಅವ್ರಿಗೆ ಕಂಟೆಂಟ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಬಟ್ ವೈ? ಬಿಕಾಸ್ ದೇ ಆರ್ ನಾಟ್ ಯುವರ್ ಪೊಟೆನ್ಷಿಯಲ್ ಆಡಿಯನ್ಸ್. ಹಾಗಿದ್ರೆ ಸರಿ, ಇವಾಗ ಎಲ್ಲದೂ ಆಯಿತು, ಬಟ್ ವಿಡಿಯೋ ಶೇರ್ ಮಾಡದೆ ನಾವು ಹೇಗೆ ಗ್ರೋ ಆಗೋದು? ನೀವೇ ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಯಾರನ್ನಾದರೂ ತರಲೇಬೇಕು ಅಂತ. ಹಾಂ, ಹೇಳಿದ್ದೆ. ಇವಾಗ ನೋಡಿ, ಅಲ್ಟಿಮೇಟ್ಲಿ ವೀಡಿಯೋಸ್ನ ಶೇರ್ ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಬಟ್ ದ ರೈಟ್ ವೇ. ವಿಡಿಯೋನ ಶೇರ್ ಮಾಡೋ ನಾರ್ಮಲ್ ಮೆಥಡ್ ಇದೆ ಅಲ್ವಾ, ಆ ಥರ ಶೇರ್ ಮಾಡಬಾರ್ದು. ದೇರ್ ಈಸ್ ಅ ರೈಟ್ ವೇ ಟು ಶೇರ್ ವಿಡಿಯೋ. ಹಾಗಿದ್ರೆ ಸರಿಯಾದ ರೀತಿಯಲ್ಲಿ ವೀಡಿಯೋಸ್ನ ಶೇರ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ 100% ಹೇಳ್ಕೊಡ್ತೀನಿ. ಓಕೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.